ಅವರು ಬಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರು. ಭವಿಷ್ಯ ನಾನು ಕೂಡ ಒಂದು ವಕಾಲತ್ನ ಹಾಕಿದ್ದೀನಿ. ಒಂದು ವೇಳೆ ಕೋಲಾರ ಜಿಲ್ಲೆ ಶಾಸಕರಿಗೆ ಏನಾದ್ರು ಮಿನಿಸ್ಟ್ರಿ ಕೊಡ್ತಿದ್ರೆ ದಯವಿಟ್ಟು ನೀವೇ ತಗೊಳ್ಳಿ ಅಂತ ಕೂಡ ಮನವಿ ಮಾಡಿ. ಹೊಸ ಸಿಎಂ 2 ವರ್ಷಗಳ ಕಾಲ ಕನಸಿಟ್ಕೊಂಡು ಬಂದಿದ್ದಾರೆ. ನಾನು ಹೇಳೋದಂದ್ರೆ ರಾಮಲಿಂಗೇಶ್ವರ ಅಂತಂದ್ರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಯಾಕಂದ್ರೆ ಅವ್ರಿಗೆ ಒಳ್ಳೇದಾದ್ರೆ ಶಾಸಕ ನನಗೆ ಒಳ್ಳೇದಾಗುತ್ತೆ. ನಾನ್ ಕೇಳೋದಂದ್ರೆ ಆ ಚಾಮುಂಡೇಶ್ವರಿ ಆ ಅಜ್ಜಯ್ಯ ಯಾರು ನಮ್ DKC ನಂಬಿರ್ತಕ್ಕಂಥ ಅಜ್ಜಯ್ಯ ಅವರು ಒಳ್ಳೆ ಅಜ್ಜಯ್ಯ ಅವರು ಒಳ್ಳೆ ಬುದ್ಧಿ ಕೊಟ್ಟು ಎಲ್ಲಾ ಶಾಸಕರಿಗೂ ಒಳ್ಳೆ ಅನುದಾನ ಕೊಟ್ರೆ ನಾನು ಒಳ್ಳೆ ಸಿಎಂ ಅಂತೀನಿ. ಅಲ್ಲ, ಇನ್ನು ಸೆಕೆಂಡ್ ಲಿಸ್ಟ್ ಅಲ್ಲಿ ಇದಾರಲ್ಲ ಸರ್. ಇದು ಕ್ಯಾಬಿನೆಟ್ ಡಿಸಿಷನ್ ಫ್ಯಾಕ್ಟರ್. ಕ್ಯಾಬಿನೆಟ್ 14 ಜನ, ಅವರು ಸೇರಿ 13 ಜನ, 14 ಜನ ಕ್ಯಾಬಿನೆಟ್. ಇದು ಡಿಸೈಡ್ ಕ್ಯಾಬಿನೆಟ್ ಇದು ನಾಳೆ ಸೆಕೆಂಡ್ ನಂತರ ಕೊಡ್ತಾರಲ್ಲ ಸರ್. ಇದು 3 ದಿವಸ ಡಿಕ್ಲೇರ್ ಆಗುತ್ತೆ. ನನಗ್ ಬಂದಿರೋ ಮಾಹಿತಿ ಆ ಲಿಸ್ಟ್ ಅಲ್ಲಿ ಕೋಲಾರದಲ್ಲಿ ಇದಾರೆ ಅಂತ ಮಾಹಿತಿ ಬಂದಿದೆ. ನೀನು ಊಟ ಮಾಡ್ಕೊಂಡ್ಬಂದು ಏನ್ ಮಾಡ್ಕೊಂಡೆ? ಅವರು ಬಂದು ಕೆಲವರು ದೇವನಹಳ್ಳಿ ಡಿಸ್ಟಿಕ್ ಅವರು, ಅಂದ್ರೆ ಬೆಂಗಳೂರು ಗ್ರಾಮಾಂತರ ಡಿಸ್ಟಿಕ್ ಅವರು. ಇಲ್ಲ ಮೋಸ್ಟ್ ಆಯ್ಪನ್ನ ಕೇಳ್ಬೇಕು. ಕೋಲಾರ ನಂದೇ ಅಂತಂದ್ರೆ ಅರ್ಥ. ನೀನ್ ನನ್ ಕೇಳ್ರೆ ಹೆಂಗ್ ಹೇಳಕ್ಕಾಗುತ್ತೆ ನನ್ಗೆ? ಆಯ್ತಲ್ವಾ? ಬಕ್ರೀದ್ ಮುಗಿದಲ್ಲ, ನನ್ ಕೇಳ್ತಾ ಇದೀವಿ ಎತ್ಕೊಂಡು ಊಟ. ಅವರು ಬಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರು. ಭವಿಷ್ಯ ನಾನು ಕೂಡ ಒಂದು ವಕಾಲತ್ನ ಹಾಕಿದ್ದೀನಿ. ಒಂದು ವೇಳೆ ಕೋಲಾರ ಜಿಲ್ಲೆ ಶಾಸಕರಿಗೆ ಏನಾದ್ರು ಮಿನಿಸ್ಟ್ರಿ ಕೊಡ್ತಿದ್ರೆ ದಯವಿಟ್ಟು ನೀವೇ ತಗೊಳ್ಳಿ ಅಂತ ಕೂಡ ಮನವಿ ಮಾಡಿ. ಯಾವುದು ನಮ್ದು ಯಾವ್ದು ಸಂಧಾನ ಇಲ್ವಲ್ಲ, ಸಂಧಾನ ಗಂತಕತೆ ಇಲ್ವಲ್ಲ. ಅದು ನಾನೊಂದು ನಿಮ್ಗೆ ಕೇಳ್ತೀನಿ, ಬರೀ JDS ತರ ಕಾಣಿಸ್ತೀರ ನಿಮ್ ಕಣ್ಣಿಗೆ. ನಮ್ಗೆ ಕಾಂಗ್ರೆಸ್ 4 ಗುಂಪಾಗಿ ನಿಮ್ಗೆ ಕಾಣಿಸ್ತಲ್ವಾ? ಎಷ್ಟು ಜನ ಇದಾರೆ, ಯಾವ ಗುಂಪುಲಿದೆ ಗೊತ್ತಾಗ್ತಲ್ವಾ? KH ಮುನಿಯಪ್ಪರ್ದೊಂದು, ನಾಗೇಶ್ವರದೊಂದು ಗುಂಪು, ಈ ಕಾಂಗ್ರೆಸ್ ಯಾವಣಿ ಬ್ಲಾಕ್ ಕಾಂಗ್ರೆಸ್ ಅವ್ರದೊಂದು ಗುಂಪು, ಈಗ ತನ ಸಾಂಬೈಂದೊಂದು ಗುಂಪು, ಇನ್ನೊಬ್ಬ ಗುಂಪು. ಅಂಜು ಬಾಸ್ ನನ್ಗೆ ಯಾರು ಗೊತ್ತು? ಆಂಜನೇಯನ ಗೊತ್ತು, ಅಂಜು ಬಾಸ್ ಗೊತ್ತಿಲ್ಲ ನನಗೆ. ನೀವ್ ಹಂಗೆಲ್ಲ ಹೇಳಕ್ ಹೋಗ್ಬೇಡಿ. ಅರ್ಥ ಇದ್ದೀರಾ? ಅವ್ರವ್ರ ಗುಂಪಿಡ್ತಾರೆ. ಇವರೆಲ್ಲ 5 ಗುಂಪುಗಳಾಗಿದ್ದಾವೆ. ನಮ್ಮಲ್ಲಿ ಏನೋ ಮನಸ್ತಾಪ ಚಿಕ್ಕಾಪಟ್ಟ ಇರ್ಬೋದು, ಅದರಲ್ಲೇ ಸಂಧಾನಗಳು ಅಂತ ಇದ್ರೆ ನಾವೆಲ್ಲ ಒಂದೇನೆ. ಅದಲ್ಲ, ಜನತಾದಳ ಯಾವತ್ತು ಪಕ್ಷ ನಾವೆಲ್ಲ ಒಂದೇನೆ. ಅರ್ಥ ಐತನ? ನಾವೊಂಥರ ಗಂಡ ಹೆಂಡತಿ ನೈಟ್ ಎಷ್ಟೇ ಆದ್ರೂ ನೈಟ್ ಒಂದಾಗ್ತೀವಿ. ಅರ್ಥ ಐತೆ ನಿಮಗೆ? ನಾವು ಬೇರೆಯವರಲ್ಲ. ಅರ್ಥ ಐತೆ ನಿಮ್ಗೆ? ನಮ್ಮಲ್ಲಿ ಆತರ ಭಿನ್ನಾಭಿಪ್ರಾಯ ಇಲ್ಲ. ಬಡದ್ರ ಮನಸ್ಸಿನ ಒಂದ್ ಸ್ವಲ್ಪ ನೋವಾಗೋ ವಿಚಾರದಲ್ಲಿ ಮಾತಾಡ್ಕೊಂತೀವಿ ಹೊರತು ನಮ್ಮಲ್ಲಿ ಭಾಗ ಆಗ್ತಕ್ಕಂಥ ಯಾರೋ ಪ್ರಶ್ನೆ ಮಾಡಿದಾರ? ನಾನ್ ಮಾಡಿದೀನ? ನೋವಾಯ್ತು ಅಂತ ಹೇಳಿದೀನ? ಬಟ್ ನಿನ್ಗೆ ಯಾಕೆ ನೋವು? ನಿನ್ಗೆ ನ್ಯೂಸ್ ಬೇಕು, ಟಾಪ್ ನ್ಯೂಸ್ ಬೇಕು ನಿನ್ಗೆ. ಓನ್ ಕಣ ನಾನು ಹೇಳ್ತೀನಿ ನಿನ್ಗೆ, ಕಾಂಗ್ರೆಸ್ ಅಲ್ಲಿ 5 ಗುಂಪಾಗಿದ್ಯಲ್ಲ, ಇದನ್ನ ಕೇಳಲ್ವಾ? ಓನ್ ಕಣ, ಇವತ್ತು ನಾನು ವಿರೋಧ ಪಕ್ಷದಿಂದ ಅದು ಆಡಳಿತ ಅವ್ರದ್ದು. ಅರ್ಥ ಐತೆ ನನಗೆ? ನಮ್ಮಲ್ಲಿ ನೋಡಪ್ಪ, ರಾಮಲಿಂಗೇಶ್ವರ ಮೇಲೆ ನನ್ನ ಪಾದದ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನನಗೆ ಮೋಸ ಮಾಡೋದ್ ಬರಲ್ಲ. ನನಗೆ ಬರಲ್ಲ. ನನ್ನ ಪಕ್ಷ ಏನ್ ಹೇಳುತ್ತಾ ಆ ಕೆಲಸ ನಾನು ಮಾಡಿದೀನಿ. ಹೈಕಮಾಂಡ್ ಏನ್ ಸೂಚನೆ ಕೊಟ್ಟೆ ಸೂಚನೆ ಪ್ರಕಾರ ನಾನು ಗೆಲ್ಸ್ಕೊಂಡ್ ಬಂದಿದ್ದೀನಿ. ಅರ್ಥ ಐತೆ ನನಗೆ? ಸೊ ನನಗೆ ಮೋಸ ಮಾಡಿ ನನಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಮೋಸ ಮಾಡೋ ಪರಿಸ್ಥಿತಿ ನನಗ್ ಬರೋದಿಲ್ಲ. ನಾನು ಕಲ್ತಿಲ್ಲ. ನಾಳೆ ರಾಜಕೀಯ ಇಲ್ದೇ ಪರವಾಗಿಲ್ಲ. ಮುಳುಭಾಗದ ಜನ ಭಿಕ್ಷೆ ಹಾಕವ್ರೆ, ಈ ಭಿಕ್ಷೆನ ಸಾಯ ತನಕ ನಾನು ಮರೆಯಲ್ಲ. ಅದು ಬಿಟ್ಟು ಈ ಭಿಕ್ಷೆಗೆ ಮೋಸ ಮಾಡ್ತಕ್ಕಂಥ ಶಾಸಕ ನಾನಲ್ಲ. ಇದು ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ. ನನ್ನ ಪಕ್ಷ, ನನ್ನ ಕಾರ್ಯಕರ್ತರು, ನನ್ನ ಲೀಡರ್ಸು, ನನ್ನ ಪ್ರಾಣ. ಅರ್ಥ ಇಲ್ಲ. ಅವ್ರು ಇಷ್ಟಪಟ್ರೆ ಇರ್ತೀನಿ, ಇಲ್ಲ ಅಂತಂದ್ರೆ ಗಂಟು ಮೂಟೆ ಕಟ್ಕೊಂಡು ಹೋಗ್ತೀನಿ. ಅಷ್ಟೇ ತಾನೆ? ಕೇಳಿಸ್ಕೊಳ್ಳೋದು. ನನ್ನ ಕಾರ್ಯಕರ್ತರು, ನನ್ನ ನಾಯಕರು, ನಾನು ಬೆಳೆಸಿದ ನಾಯಕರು ನನಗೆ ಮುಖ್ಯ. ಅವ್ರ ಇಷ್ಟ ನನ್ನ ಇಷ್ಟ. ಹೌದಾನೆ? ಥ್ಯಾಂಕ್ ಯು.